ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮೆಲ್ಲರ ಪ್ರೀತಿಯ ಅಂಜಲಿ ಸಿದ್ದು. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಬ್ಲಾಗ್ ಏನು ಅಂತ ಥಂಬ್ನೇಲೆಲ್ಲ ನೋಡಿದ್ರೆ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ. ನಾನು ಸುಮ್ಮನೆ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಆದರೂ ಇನ್ನೊಂದ್ಸತಿ ಹೇಳ್ತೀನಿ, ಇವತ್ತು ಜ್ಯೋತಿರ್ಬಿಂಬ ಅಮಾವಾಸ್ಯೆ. ಇವತ್ತು ಎಲ್ಲರೂ ಗಂಡನಿದ್ರೆ ಪಾತ್ ಪೂಜೆ ಮಾಡಿ ಗಂಡನಿಗೆ ಆಯುಷ್ಯ ಕೊಡಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ಳೋ ದಿನ. ಆ್ಯಂಡ್ ಮದುವೆ ಆಗಿದ್ರು ಅವರ ಫ್ಯೂಚರ್ ಹುಡುಗನಿಗೆ, ಅಪ್ಪನಿಗೆ ಮತ್ತು ಅವರ ಅಣ್ಣ ತಮ್ಮಂದಿರಿಗೆ ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ಳೋ ಒಂದು ಹಬ್ಬ ಇವತ್ತು ಅಮಾವಾಸ್ಯೆ ಕೂಡ ಆಗಿರೋದ್ರಿಂದ ದೇವಸ್ಥಾನಗಳಲ್ಲೆಲ್ಲ ತುಂಬ ರಶ್ ಇರುತ್ತೆ, ಕ್ರೌಡ್ ಇರುತ್ತೆ. ಭೀಮನ ಅಮಾವಾಸ್ಯೆ ಅಂತಂದರೆ ಯಾವ ದೇವಸ್ಥಾನದಲ್ಲೂ ಕಾಲಿಡೋಕ್ಕೆ ಜಾಗ ಇಲ್ಲ, ಅಷ್ಟು ರಶ್ ಇರುತ್ತೆ. ಇಲ್ಲೂ ನಮ್ಮ ಮನೆ ಹತ್ರ ಒಂದು ದೇವಸ್ಥಾನ ಇದೆ, ಅಲ್ಲೂ ಕೂಡ ಭೀಮನ ಅಮಾವಾಸ್ಯೆ ಮತ್ತು ಅಮಾವಾಸ್ಯೆ ಪೂಜೆಗಳನ್ನ ಗ್ರ್ಯಾಂಡಾಗಿ ನಡೆಸ್ತಾರೆ. ಸೊ ಅಲ್ಲಿಗೆ ಹೋಗಬೇಕು. ಬೆಳಿಗ್ಗೆ ಇಂಟ್ರೊಡಕ್ಷನ್ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಎದ್ದು ಸ್ನಾನ ಮಾಡಿ ನಮ್ಮ ಯಜಮಾನ್ರಿಗೆ ಸ್ನಾನ ಮಾಡಿಸಿ ನಾವು ರೆಡಿಯಾಗಿ ಪೂಜೆ ಮಾಡಿ ನಮ್ಮ ಯಜಮಾನ್ರು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋ ತನಕನೇ ಟೈಮ್ ಆಗ್ಬಿಡ್ತು. ಅದಕ್ಕೆ ಇವಾಗ ಕೂತ್ಕೊಂಡು ಇಂಟ್ರೊಡಕ್ಷನ್ ವೀಡಿಯೋ ಮಾಡ್ತಾ ಇದ್ದೀನಿ. ತುಂಬ ಫಾಸ್ಟಾಗಿ ಇಂಟ್ರೋ ಮಾಡಿಬಿಟ್ನಲ್ವಾ, ಮೇ ಬಿ. ಹೊರಗಡೆ ಯಾವುದೇ ಪೂಜೆ ಮಾಡೋಕ್ಕೂ ಮುಂಚೆನೇ ಮನೇಲಿ ಲಿಂಗ ಪೂಜೆ ಮಾಡಲಿಲ್ಲ ಅಂತಂದರೆ ನಾವೇನೇ ಬೇಡ್ಕೊಂಡ್ರು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಪಲ್ಸಲ್ವಂತೆ. ಇದನ್ನು ನಾನು ಯಾರ ಹತ್ರನ ಕೇಳಿದೆ. ಆವಾಗಿಂದ ನಾನು ಸ್ಟ್ರಿಕ್ಟಾಗಿ ಮನೇಲಿ ಪೂಜೆ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಮನೇಲಿರೋ ದೇವರಿಗೆ ಪೂಜೆ ಮಾಡಬೇಕು ಅಂತ ಲಿಂಗ ಪೂಜೆನೇ ಮಾಡಬೇಕಂತಲ್ಲ, ನಾವು ಲಿಂಗರಾಗಿರೋದ್ರಿಂದ ಖಡ್ಗ ಹಾಕ್ಕೊಂಡಿರೋದ್ರಿಂದ ಲಿಂಗ ಪೂಜೆ ಮಾಡಬೇಕು ಅಂತ ಮೆನ್ಷನ್ ಮಾಡಿದ್ದು. ಹಣೆಗೆ ವಿಭೂತಿ ಕುಂಕುಮ ಇಟ್ಟು ದೇವರಿಗೆ ದೀಪನ ಹಚ್ಚಿದಾಯಿತು. ಇವಾಗ ನಮ್ಮ ಪತಿ ದೇವರು ಕಟ್ಟಿರೋಂಥ ತಾಳಿಗೆ ಅರಿಶಿನ ಕುಂಕುಮ ವಿಭೂತಿ ಎಲ್ಲನೂ ಹಚ್ಚಿ ಹೂವಿನ ಇಟ್ಟು ಗಂಧಕಡಿ ಮತ್ತು ಕರ್ಪೂರದಿಂದ ಪೂಜೆ ಮಾಡ್ತಾ ಇದ್ದೀನಿ. ನಾನು ಪಾಲಿಸೋದು ಇನ್ನೊಂದೇನಪ್ಪ ಅಂತಂದರೆ ತುಂಬ ಸ್ಟ್ರಿಕ್ಟಾಗೆಲ್ಲ ಫಾಲೋ ಮಾಡೋಕ್ಕೋಗಲ್ಲ. ನನಗೆ ಮನಸ್ತೃಪ್ತಿಯಿಂದ ಪೂಜೆ ಮಾಡ್ತೀನಿ, ನನಗೆ ಬರೋ ರೀತಿಯಲ್ಲಿ ಅಷ್ಟೇ. ಇದಾದಮೇಲೆ ನಮ್ಮ ಆರಾಧ್ಯ ದೈವವಾದಂಥ ಶಿವಲಿಂಗನ ಪೂಜೆ. ಸೊ ನಾವು ಲಿಂಗನ ಈ ಥರ ಒಂದು ರೂಪದಲ್ಲಿ ಖಡ್ಗದಲ್ಲಿ ಹಾಕ್ಕೊಂಡಿರ್ತೀವಿ. ಅದಕ್ಕೆ ವಿಭೂತಿಯನ್ನು ಹಚ್ಚಿ ಅರಿಶಿನ ಕುಂಕುಮ ಹೂವನ್ನ ಇಟ್ಟು ಪೂಜೆ ಮಾಡ್ತೀವಿ. ಒಬ್ಬೊಬ್ಬರು ಒಂದೊಂದು ಥರ ಪೂಜೆ ಮಾಡ್ತಾರೆ. ನನಗಂತೂ ತುಂಬ ಸ್ಟ್ರಿಕ್ಟಾಗಿ ಪೂಜೆ ಮಾಡೋದಕ್ಕೆಲ್ಲ ಬರಲ್ಲ. ಪತಿ ದೇವ್ರ ಪಾತ್ ಪೂಜೆಗೆ ಏನೇನು ಐಟಮ್ ಬೇಕು ಎಲ್ಲನೂ ರೆಡಿ ಮಾಡಿಕೊಂಡು ಅವ್ರನ್ನೂ ಕರ್ಕೊಬಂದು ಕೂರಿಸಿ ಗಂಧಕಡ್ಡಿ ಕರ್ಪೂರ ಎಲ್ಲ ಹಚ್ಚಿ ಪಾತ್ ಪೂಜೆ ಕೂಡ ಮಾಡಿದ್ದಾಯಿತು. ಭೀಮನ ಅಮಾವಾಸ್ಯೆ ಯಾಕಪ್ಪ ಮಾಡೋದು ಅಂತಂದರೆ ಮದುವೆ ಆಗಿಲ್ದಿರೋರು ಒಳ್ಳೆ ಗಂಡ ಸಿಕ್ಕಲಿ ಅಂತ, ಸಿಕ್ಕಿರೋ ಗಂಡನಿಗೆ ಆಯುಷು ಆರೋಗ್ಯ ಚೆನ್ನಾಗಿರಲಿ ಅಂತ. ಇವಾಗ ನೀವು ಜಸ್ಟ್ ನೋಡಿದ ವೀಡಿಯೋನಲ್ಲಿ ಕಾಸ್ಟ್ಯೂಮು ಲೊಕೇಶನ್ ಎಲ್ಲ ಬೇರೆ ಇದೆ. ಅದು ಆ್ಯಕ್ಚುಲಿ ಲಾಸ್ಟ್ ಇಯರ್ ವೀಡಿಯೋ, ಸುಮ್ಮನೆ ಇರಲಿ ಅಂತ ಒಂದು ಕ್ಲಿಪ್ ಆ್ಯಡ್ ಮಾಡಿದ್ದೀನಿ. ಈ ಇಯರ್ ಆ್ಯಕ್ಚುಲಿ ನಮ್ಮ ಯಜಮಾನ್ರಿಗೆ ವೀಡಿಯೋ ಮಾಡೋದೆಲ್ಲ ಕಂಫರ್ಟಬಲ್ ಇರಲಿಲ್ಲ, ಅದಕ್ಕೋಸ್ಕರ. ಪಾತ್ ಪೂಜೆ ಎಲ್ಲ ಮುಗಿಸಿ ನಮ್ಮ ಯಜಮಾನ್ರ ಕಾಲಿಗೆ ಬಿದ್ದು ಆಶೀರ್ವಾದ ಎಲ್ಲ ತೊಗೊಂಡಿದಂತೂ ಆಯಿತು. ಪೂಜೆ ಎಲ್ಲ ಮುಗೀತು. ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಬನ್ನಿ. ನಮ್ಮ ಮನೆಯಿಂದ ಹತ್ರದಲ್ಲೇ ದೊಡ್ಡಮ್ಮ ತಾಯಿ ದೇವಸ್ಥಾನ ಇದೆ. ಇಲ್ಲಿ ಅಮಾವಾಸ್ಯೆ ಪೂಜೆ ಎಲ್ಲ ತುಂಬ ಗ್ರ್ಯಾಂಡಾಗಿ ನಡೆಯುತ್ತೆ. ಈ ಸತಿ ನಮ್ಮ ಚಿಕ್ಕಪ್ಪನೇ ಪೂಜೆ ಮಾಡಿಸ್ತಾ ಇದ್ರು. ಹಂಗೆ ಅಲ್ಲಿ ಬಂದಿದ್ದವರು ಎಲ್ಲರಿಗೂ ಅರಿಶಿನ ಕುಂಕುಮ ಬಳೆ ಎಲ್ಲನೂ ಕೊಡ್ತಾರೆ ಅಮಾವಾಸ್ಯೆ ಪೂಜೆ ಮಾಡಿಸೋರು. ಸೊ ಎಲ್ರಿಗೂ ಕೊಟ್ಬಿಟ್ಟು ಅಲ್ಲಿ ತಿಂಡಿಗೆ ಬೆಲ್ದಾನ, ಟೊಮೆಟೊ ಬಾತು, ತರಕಾರಿ ಬಾತೆಲ್ಲ ಮಾಡಿದರು. ಎಲ್ಲನೂ ತಿಂದ್ಕೊಂಡು ವಾಪಸ್ ಮನೆಗೆ ಬಂದಿದ್ರು. ನೋಡಿದ್ರಲ್ವಾ ಬ್ಲಾಗ್ ಹೆಂಗಿತ್ತು ಅಂತ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಹೊಸ ನೋಡ್ತಿದ್ರು ಬೇಗ ಸಬ್ಸ್ಕ್ರೈಬ್ ಆಗಿ. ಸಿ ಯು ದ ನೆಕ್ಸ್ಟ್ ಬ್ಲಾಗ್. ಬಾಯ್.